ಸುಬ್ಬು ನೀನೇ ಕರ್ಕೊಂಡು ಹೋಗ್ಬಾ. ಸರಿ ಯಜಮಾನ್ರೆ. ಅಮ್ಮ ವರಲಕ್ಷ್ಮಿ, ಹಾಂ ಅಂಕಲ್. ಇವಳನ್ನ ಇನ್ಮೇಲಿಂದ ನಿಮ್ಮ ಮನೆಗೆ ಟ್ಯೂಷನ್ಗೆ ಕಳಿಸ್ತೀನಿ. ನೀನು ಹೇಳ್ಕೊಟ್ರೆ ಇವಳು ತಲೆಗೆ ಹತ್ಬೋದು ಏನು. ಆಯಿತು ಅಂಕಲ್, ಶ್ರಾವಣಿಗೆ ನಾನು ಪಾಠ ಹೇಳ್ಕೊಡ್ತೀನಿ. ಸರಿ, ಹಾಗಿದ್ರೆ ಲೇಟ್ ಆಗುತ್ತೆ, ಹೊರಡೋಣವಾ? ಅಪ್ಪ ಹೊರನ್ ಕರ್ಕೊಂಡು ಮನೆಗೆ ಹೋಗು. ಯಜಮಾನ್ರೆ, ನೀವು ಹೇಳಿದ ಫೈಲ್ಸನ್ನ ನಾನು ಆಫೀಸಿಗೆ ತಲುಪಿಸ್ತೀನಿ. ಹಾಂ ಮೇಡಮ್, ಹೊರಡೋಣವಾ? ನಂದೇನೋ ತಪ್ಪಿಲ್ಲ ಮೇಡಮ್, ಹೊರಡೋಣ. ಹ್ಞೂ. ಯಜಮಾನ್ರೆ, ನಾವಿನ್ನು ಹೊಡ್ತೀವಿ. ಒಳ್ಳೇದು. ತಿರು, ನಾನು ನಿನ್ಗೆ ಎಷ್ಟು ಹೇಳಿದ್ರು ನೀನು ಪದೇ ಪದೇ ಅದೇ ತಪ್ಪು ಮಾಡ್ತಿದ್ಯಲ್ಲ. ಮ್ಯಾಡಿ ಜೊತೆ ಅವಳನ್ನ ಕಳಿಸ್ಕೊಟ್ಟಿದ್ರೆ ಏನಾಗ್ತಿತ್ತು? ಅಕ್ಕ, ವಂದನಾ ಹೇಳ್ದಾಗೆ ಕಾಲೇಜ್ ಹುಡುಗರು ಒಳ್ಳೇದು ಕೆಟ್ಟದು ಯಾವುದನ್ನು ಯೋಚನೆ ಮಾಡದೆ ಮಾತಾಡ್ಬಿಡ್ತಾರೆ. ಹಾಗಾಗಿ ಮಿನಿಸ್ಟ್ರ್ ಮಗಳು ಇನ್ಯಾರೋ ಹುಡುಗನ ಜೊತೆ ಓಡಾಡ್ತಾ ಇದ್ಲು ಅನ್ನೋದು ರೂಮರ್ ಹರಡಬಾರ್ದು. ಅದಕ್ಕೆ ಸುಬ್ಬು ಜೊತೆ ಹೋಗಿ ಬರೀಬೇಕು. ಮಾಮ್, ಇನ್ನು ಮುಂದೆ ಅವಳು ನನ್ನ ಜೊತೆ ಓಡಾಡಬೇಕು ಅಂತ ನೀನು ಹೇಳ್ತೀಯ, ಆದರೆ ಅವಳು ಆ ಸುಬ್ಬು ಜೊತೆ ಓಡಾಡಲಿ ಅಂತ ಮಾವನೇ ಹೇಳ್ತಾರೆ. ಇಷ್ಟು ದಿನ ಸುಬ್ಬು ನಮ್ಮ ದಾರಿಗೆ ಅಡ್ಡವಾಗಿದ್ದ, ಆದರೆ ಇನ್ನು ಮುಂದೆ ಮಾವನೇ ಅವನನ್ನು ಅಡ್ಡವಾಗಿ ನಿಲ್ಸಿದ್ದಾರೆ. ಹೀಗೆ ಆದರೆ ಎಲ್ಲರೂ ಸೇರಿ ನಮ್ಮನ್ನು ಮೂಲೆಗುಂಬು ಮಾಡ್ತಾರೆ ಅಷ್ಟೇ. AC ಆನ್ ಆಗಿದ್ರು ಗಾಡಿ ಯಾಕೆ ಇಷ್ಟು ಬಿಸಿ ಬಿಸಿ ಆಗ್ತಾ ಇದೆ? ಮೇಡಮ್, ನೀವು ಹಿಂಗೆ ಕೋಪ ಮಾಡ್ಕೊಂಡಿದ್ರೆ ನಿಮ್ಮ ಕೋಪದ ತಾಪಕ್ಕೆ ನಾನು ಸುಟ್ಟೋಗ್ಬಿಡ್ತೀನಿ ಅಷ್ಟೇ. ಸ್ವಲ್ಪ ಕೂಲಾಗಿರಿ. ಕೂಲ್ ಅಲ್ಲ, ಕೊಲೆ ಕೊಲೆ ಮಾಡ್ಬೇಕು ನಿನ್ನ. ಬೆಂಕಿ ಹಚ್ಚಿ ಈಗ ಐಸ್ ಇಡಕ್ ಬರ್ತಿದ್ಯಾ? ಬೆಂಕಿ ಹಚ್ಚೋದ? ನಾನೇನ್ ಮಾಡಿದೆ ಮೇಡಮ್? ಇನ್ನೇನ್ ಮತ್ತೆ, ಫೇಲ್ ಆಗಿರೋದಕ್ಕೆ ನಮ್ಮಪ್ಪ ನನಗ್ ಬೈದಿದ್ ಸಾಲದು ಅಂತ ನಿಮ್ಮಪ್ಪನ್ ಕಳ್ಸಿ ಕಿಡಿ ಹತ್ತಿಸ್ತೀಯ. ಮೇಡಮ್, ವರಂಗ್ ಫೋನ್ ಮಾಡಿ ಬರಕ್ಕೆ ಹೇಳಿದ್ ನೀವೇ ತಾನೆ? ಅವ್ರ ಜೊತೆ ಅಪ್ಪನೂ ಬರ್ತಾರೆ ಅಂತ ನನ್ಗೇನು ಗೊತ್ತಿತ್ತು? ಅವ್ರು ಬರೋದೇನೋ ಬಂದ್ರು, ಆದ್ರೆ ಬಟ್ಟ ಸ್ವೀಟ್ ಯಾಕೆ ತಗೊಂಡ್ಬರ್ಬೇಕಾಗಿತ್ತು? ಆ ಸ್ವೀಟ್ ತಂದು ನನ್ನ ಪಾಲಿಗೆ ಖಾರ ಆಗೋ ಹಾಗೆ ಮಾಡ್ಬಿಟ್ರು. ನಾನ್ ನಮ್ಮ ಅಪ್ಪನ್ ಕಂಟ್ರೋಲ್ ಮಾಡಕ್ ಆಗಲ್ಲ, ಆದ್ರೆ ನೀನಾದ್ರೂ ನಿಮ್ಮ ಅಪ್ಪನ್ ಕಂಟ್ರೋಲ್ ಮಾಡ್ಬೇಕು ತಾನೆ. ಅದನ್ ಬಿಟ್ಬಿಟ್ಟು ನಮ್ಮಪ್ಪ ನನಗ್ ಬೈತಿದ್ರೆ ಮಜಾ ತಗೋತಿದ್ಯಾ? ಆದ್ರೂ ನೀವು ಸ್ವಲ್ಪ ಸ್ವೀಟ್ ತಿನ್ಬೇಕಾಗಿತ್ತು ಮೇಡಮ್. ಯಜಮಾನ್ರು ಬೈಯೋದು ಅವಾಗ ಅದು ಸಿಹಿ ಸಿಹಿಯಾಗಿ ಅನಿಸ್ತಿತ್ತೋ ಏನೋ. ಸುಬ್ಬು, ಹೇಳ್ತಾ ಇದೀನಿ, ನಗಬೇಡ. ನನಗ್ ಬರ್ತಿರೋ ಕೋಪಕ್ಕೆ. ಅಯ್ಯೋ, ಇದೇನು ಕಾರಲ್ಲಿ ಬ್ಯಾಲೆನ್ಸ್ ಸಿಗ್ತಲ್ಲ. ಏನಾಯ್ತು? ನಾನು ಆಗ್ಲೇ ಹೇಳ್ದೆ ಕೋಪ ಕಮ್ಮಿ ಮಾಡ್ಕೊಳ್ಳಿ ಮೇಡಮ್ ಅಂತ. ನಿಮ್ ಕೋಪದ ದಬ್ಬಕ್ಕೆ ಟೈರೇ ಪಂಚರ್ ಹೋಗಿದೆ ನೋಡಿ ಅಲ್ಲಿ. ನನ್ ಕೋಪಕ್ಕೆ ಹೀಗಾಯ್ತಾ? ಇನ್ನೇನ್ ಮತ್ತೆ? ಏನ್ ನೋಡ್ತಾ ನಿಂತಿದ್ಯಾ? ನನ್ ಕಾಲೇಜ್ಗೆ ಹೋಗೋ ಟೈಮ್ ಆಯ್ತು, ಬೇಗ ಟೈರ್ ಚೇಂಜ್ ಮಾಡು. ಟೈರ್ ಎಲ್ಲ ಚೇಂಜ್ ಮಾಡಕ್ ಆಗಲ್ಲ ಮೇಡಮ್, ಸ್ಟೆಪ್ನಿ ಅಲ್ಲೂ ಪಂಚರ್ ಆಗಿದೆ. ಏನು, ಅದು ಪಂಚರ್ ಆಗಿದ್ಯಾ? ಯಾಕೆ ಕಾರ್ ಇಷ್ಟೆಲ್ಲ ಪಂಚರ್ ಆಗ್ತಿದೆ? ನಿಮ್ ಕೋಪಕ್ಕೆ. ಸುಬ್ಬು, ಹ್ಞೂ ಮೇಡಮ್, ನಿಮ್ ಕೋಪ ಅಷ್ಟು ಶಾರ್ಪ್ ಆಗಿರುತ್ತೆ. ಸುಬ್ಬು, ಹೇಳ್ತಿದ್ದೀನಿ ಕೆಳಗ್ ಬೇಡ. ಕಾಲೇಜಿಗೆ ಲೇಟ್ ಆಗ್ತಿದೆ, ನನಗೆ ಇರಿಟೇಟ್ ಆಗ್ತಿದೆ. ನೀನ್ ಬೇಗ ಹೋಗೋ ವ್ಯವಸ್ಥೆ ಮಾಡು. ಮಾಡ್ತೀನಿ. ಆಯ್ತಾ? ಇರಿ ಮೇಡಮ್, ಬುಕ್ ಆಗ್ಬೇಕಲ್ವಾ? ಮಾಡು ಬೇಗ. ಎಕ್ಸಾಮ್ ಕಟ್ಟಿದ್ದಾಯ್ತು. ಇನ್ನೇನಿದ್ರು ಎಕ್ಸಾಮ್ಗೆ ಓದಿ ಚೆನ್ನಾಗಿ ಪಾಸ್ ಮಾಡ್ಬಿಟ್ರೆ
ಮಾಡ್ಬಿಟ್ರೆ ಅನ್ನೋ ಮಾತೇ ಇಲ್ಲ ಸುಬ್ಬು. ಎಕ್ಸಾಮ್ ಪಾಸ್ ಮಾಡಲೇಬೇಕು, ಮಾಡೇ ಮಾಡ್ತೀನಿ. ಏನು ಮೇಡಮ್, ಫಿಸಿಕ್ಸ್ ಎಕ್ಸಾಮ್ಗೆ ಕೆಮಿಸ್ಟ್ರಿ ಓದ್ಕೊಂಡು ಹೋದಂಗ? ಏಯ್, ನಾನಾದ್ರೂ 1 ಸಬ್ಜೆಕ್ಟಲ್ಲಿ ಫೇಲ್ ಆಗಿರೋದು, ನೀನು 4 ಸಬ್ಜೆಕ್ಟಲ್ಲಿ ಫೇಲ್ ಆಗಿದ್ಯಾ. ಫೈನಲ್ ಇಯರ್ ಎಕ್ಸಾಮ್ಗೆ ಫಸ್ಟ್ ಇಯರ್ ಸಿಲೆಬಸ್ ಓದ್ಕೊಂಡು ಹೋಗಿದ್ಯಾ ಹೇಗೆ? ಮೊದಲು ನಿನ್ನ ನೋಡ್ಕೊ. ಬಾ ಸುಬ್ಬು. ಏನು ಮೇಡಮ್, ಇಷ್ಟೊಂದು ಧೈರ್ಯ ಬಂದ್ಬಿಟ್ಟಿದೆ ನಿಮಗೆ? ಧೈರ್ಯ ಯಾವಾಗಲೂ ಇರುತ್ತೆ ಸುಬ್ಬು, ಅದು ಎಲ್ಲಿ ಯೂಸ್ ಮಾಡ್ಕೋಬೇಕು ಅಲ್ಲಷ್ಟೇ ಯೂಸ್ ಮಾಡ್ಕೊಳ್ಳೋದು. ಹಂಗಂದ್ರೆ ನಿಮ್ಮ ಧೈರ್ಯ ಯೂಸ್ ಮಾಡ್ಕೊಳ್ಳೋಕೆ ಇನ್ನೊಂದು ಚಾನ್ಸ್ ಇದೆ, ತಗೊಳ್ಳಿ. ಏನಿದು? ನಿಮ್ಮ ಕಾಲೇಜ್ ಕನ್ನಡ ಡಿಪಾರ್ಟ್ಮೆಂಟಿಂದ ಭಾಷಣ ಸ್ಪರ್ಧೆ ನಡೀತಾ ಇದೆ ಮೇಡಮ್. ನೀವು ಅದರಲ್ಲಿ ಭಾಗವಹಿಸಿ ಧೈರ್ಯವಾಗಿ ಮಾತಾಡಿ, ನಿಮ್ಮ ಬಗ್ಗೆ ಮಾತಾಡ್ತಿರೋರು ಬಾಯೆಲ್ಲ ಮುಚ್ಚಿಸ್ಬೇಕು ಮೇಡಮ್. ನಾನು ಭಾಷಣ ಮಾಡೋದಾ? ನಾನು ಆಡೋ 3 ಮತ್ತೊಂದು ಮಾತಿಗೆ ಆಗ್ಲೇ ಕಾಲೇಜಲ್ಲೆಲ್ಲ ಆಡ್ಕೊಂಡು ನಗ್ತಾರೆ. ಅಂಥದ್ರಲ್ಲಿ ಭಾಷಣ ಮಾಡಿಬಿಟ್ರೆ ಇಡೀ ವರ್ಷ ನಗ್ತಾನೇ ಇರ್ತಾರೆ. ಮೇಡಮ್, ನೀವೇ ಅಂಡರ್ ಎಸ್ಟಿಮೇಟ್ ಮಾಡ್ಕೋತಿದ್ದೀರಾ ಮೇಡಮ್. ನಿಮ್ಮ ಕೈಲಿ ಆಗ್ದಿರೋದು ಏನೂ ಇಲ್ಲ, ಆದರೆ ನೀವೇ ಆಗಲ್ಲ ಅನ್ಕೋತಾ ಇದ್ದೀರಾ ಅಷ್ಟೇ. ನಮ್ಮ ಬಾಸ್ ಆಂಜನೇಯಂಗೆ ಒಂದು ಶಕ್ತಿ ಏನು ಅಂತಾನೆ ಗೊತ್ತಿರಲಿಲ್ಲ ಮೇಡಮ್. ಹಂಗೆ ನಿಮ್ಮ ಕೆಪಾಸಿಟಿ ಏನು ಅಂತ ನಿಮಗೆ ಗೊತ್ತಿಲ್ಲ. ನಿಮ್ಮ ಜೀವನ ಇಲ್ಲಿಂದನೇ ಶುರುವಾಗ್ತಿದೆ ಅನ್ಕೊಳ್ಳಿ. ನೀವು ಎಕ್ಸಾಮಲ್ಲಿ ಪಾಸ್ ಮಾಡೇ ಮಾಡ್ತೀರಾ, ಕಾಂಪಿಟೇಷನಲ್ಲಿ ಭಾಷಣ ಮಾಡೇ ಮಾಡ್ತೀರಾ. ಇನ್ಮೇಲೆ ಗೆಲುವು ನಿಮ್ಮದೇ ಮೇಡಮ್, ಗೆಲುವು ನಿಮ್ಮದೇ. ಏನು ಹೇಳ್ದೆ ಆಕಾಶಕ್ಕೆ ಏರ್ಸಕ್ ನೋಡ್ತಿದ್ಯಾ? ಅಲ್ಲಿಂದೇನಾದ್ರೂ ಬಿದ್ರೆ ಇವ್ರ ಜೊತೆಲ್ಲ ಸೇರ್ಕೊಂಡು ನೀನು ನಗ್ತೀಯ, ನನಗೆ ಗೊತ್ತು. ಅಯ್ಯೋ ಮೇಡಮ್, ಇದೆಲ್ಲ ನಂಗೆ ಬೇಡ ಅಂದ್ರೆ ಬೇಡ ಅಷ್ಟೇ. ಇದೇನಿದು? ಅಪ್ಪಂಗೆ ಸುಸ್ವಾಗತ ಅಂತ ಹಾಕಿದ್ದಾರೆ. ಅಪ್ಪ ಬರ್ತಿದ್ದಾರಾ? ಯಜಮಾನ್ರೆ ಇವತ್ತಿನ ಕಾಂಪಿಟೇಷನ್ಗೆ ಚೀಫ್ ಗೆಸ್ಟ್. ಹೌದಾ? ಮೊದಲೇ ಹೇಳಕ್ಕೇನೋ ನಿನಗೆ? ನಿಮ್ಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿಲ್ಲ ಮೇಡಮ್. ಆಮೇಲೆ ಫೀಸ್ ಕಟ್ಟಕ್ಕೆ ಇನ್ನೂ 2 ದಿನ ಟೈಮ್ ಇದೆ. ಆದರೆ ನೀವು ಇವತ್ತು ಇಲ್ಲಿಗೆ ಬರಲಿ ಅಂತಾನೆ ನಾನು ಇನ್ನೂ ಇವತ್ತೇ ಲಾಸ್ಟ್ ಡೇಟ್ ಅಂತ ಸುಳ್ಳು ಹೇಳಿದ್ದು. ಹೌದಾ? ಹಾಗಾದ್ರೆ ಬಾ, ಹೋಗಿ ಪ್ರೋಗ್ರಾಮ್ ನೋಡೋಣ. ಕಾಂಪಿಟೇಷನ್ ನೋಡೋಕ್ಕೆಲ್ಲ ಆಗಲ್ಲ ಮೇಡಮ್. ಪಾರ್ಟಿಸಿಪೇಟ್ ಮಾಡ್ತೀರಾ? ಹೋಗ್ಬಿಟ್ಟು ಫಾರ್ಮ್ ತರೋಣ. ಸುಬ್ಬು, ತಲೆ ಕೆಟ್ಟಿದ್ಯಾ ನಿನಗೆ? ಸರಿ ಬಿಡಿ, ವಾಪಸ್ ಹೋಗೋಣ. ಇಲ್ಲ ಸರಿ ಬಾ, ಹೋಗಿ ಫಾರ್ಮ್ ತಗೊಳ್ಳೋಣ. ಲೇಟ್ ಆಗ್ತಿದೆ, ಬಾ. ಟೈಮ್ ಆಗ್ತಾ ಇದೆ, ಪ್ರೋಗ್ರಾಮ್ ಇನ್ನೇನೋ ಶುರು ಆಗ್ತಾ ಇದೆ. ಯಾರಿಗೂ ಫಾರಂ ಕೊಡೋಕ್ಕಾಗಲ್ಲ. ಹೊಡಿ ಇಲ್ಲಿಂದ ಹೋಗಿ. ಈ ಕಾಂಪಿಟೇಷನ್ ಅಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಬೇಕು, ಒಂದು ಫಾರ್ಮ್ ಕೊಡ್ತೀರಾ ಸರ್? ಇಲ್ಲ ಅಮ್ಮ, ಪ್ರೋಗ್ರಾಮ್ ಇನ್ನೇನೋ ಶುರು ಆಗ್ತಾ ಇದೆ, ಹಾಗೆಲ್ಲ ಅರ್ಜಿ ಕೊಡೋಕ್ಕಾಗೋದಿಲ್ಲ. ಹೊರಡಿ ನೀವು ಇಲ್ಲಿಂದ. ಸರ್ ಹಾಗೆ ಅನ್ಬೇಡಿ ಸರ್, ಅಟ್ಲೀಸ್ಟ್ ನಾವು ಹೋಗಿ ಕುತ್ಕೊಂಡು ನೋಡ್ತೀವಿ. ಒಂದು ಫಾರ್ಮ್ ಕೊಟ್ಬಿಡಿ. ಇಲ್ಲ ಅಮ್ಮ, ಮಿನಿಸ್ಟ್ರು ಬರೋ ಪ್ರೋಗ್ರಾಮ್ ಇದು, ಹಾಗೆಲ್ಲ ಕೊಡೋಕ್ಕಾಗೋದಿಲ್ಲ. ಹೊರಡಿ ನೀವು ಇಲ್ಲಿಂದ. ನೀವು ಅಟೆಂಡ್ ಮಾಡ್ತಿರೋ ಕಾಂಪಿಟೇಷನ್ ಅದು ನಮ್ಮ ಕಾಲೇಜಲ್ಲೇನೆ. ಅದನ್ನ ನಾನೇ ನೋಡೋಕ್ಕಾಗ್ತಿಲ್ಲ. ಮೇಡಮ್, ಕಾಂಪಿಟೇಷನ್ ಶುರು ಆಗಿಬಿಡುತ್ತೆ, ಹೊರಡೋಣ. ಏನಾಗಿದೆ ಸುಬ್ಬು ನಿನಗೆ? ತಲೆಗೆಲ್ಲ ಕೆಟ್ಟಿದ್ಯಾ? ಅವ್ರು ಫಾರ್ಮ್ ಕೊಡಲ್ಲ ಅಂತ ಹೇಳಿದ್ರು ತಾನೆ, ಹೇಗೆ ಹೋಗೋದು? ಮೇಡಮ್, ಅವ್ರು ಫಾರ್ಮ್ ಕೊಡಲ್ಲ ಅಂತ ಹೇಳಿದ್ರು, ಆದ್ರೆ ನನ್ನ ಕೈ ತರಕ್ಕಾಗಲ್ಲ ಅಂತ ಹೇಳಿದ್ನಾ? ಇಲ್ಲಿ ನೋಡಿ. ಹ್ಞೂ, ಬೇಗ ಫಿಲ್ ಮಾಡಿ ಹೊರಡೋಣ. ಅದೆಲ್ಲ ಕೇಳಬಾರ್ದು ಮೇಡಮ್, ಅದು ನಮ್ಮ ಜಾಣ್ಮೆ. ಇವಾಗ ನಿಮ್ಮ ಜಾಣ್ಮೆನ ಮಾತಾಡೋದು ತೋರಿಸಿ ಬೇಗ ಫಿಲ್ ಮಾಡಿ. ಟೇಬಲ್ಲು. ಅಯ್ಯಪ್ಪ ಮೇಡಮ್, ಸುಮ್ಮನಿರೋ. ಶ್ರಾವಣಿ ಅಪ್ಪನ ಹೆಸರು. ವೀರೇಂದ್ರ ಸರ್ ದೇಸಾಯಿ. ಮೇಡಮ್ ಆಯ್ತಾ? ಆಯ್ತು, ಇರೋ ಒಂದು ನಿಮಿಷ. ಲೇಟ್ ಆಗ್ತಿದೆ, ಬಾ ಹೊರಡೋಣ. ಮೇಡಮ್, ನಾನು ಇಲ್ಲಿಗೆ ಫಾರ್ಮ್ ನಿಮ್ಮ ಹತ್ರ ಇದೆ. ನಿಮ್ಮ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಇರ್ತಾರೆ, ನಾನು ಬರಲ್ಲ ಮೇಡಮ್. ನೀನ್ ಬಾರೋ ನನ್ನ ಜೊತೆ. ಅಲ್ಲಿ ಯಾರಾದ್ರೂ ಕುತ್ಕೆ ಹಿಡಿದು ಆಚೆ ತಡ್ರೆ ಅವಾಗ ನೋಡೋಣ. ಹಾಂ, ಬಾ. ಇವತ್ತು ನಮಗೆ ವಿಶೇಷವಾದಂಥ ದಿನ. ಇವತ್ತು ನಡೀತಾ ಇರುವಂತಹ ಕಾಲೇಜ್ ಫೆಸ್ಟಲ್ಲಿ ನಾವು ಭಾಷಣ ಸ್ಪರ್ಧೆಯನ್ನು ಏರ್ಪಡಿಸಿದ್ದೀವಿ.
ಇವತ್ತಿನ ವಿಶೇಷ ಏನಂದರೆ ಈ ರಾಜ್ಯದ ಮಾನ್ಯ ವಿದ್ಯಾ ಮಂತ್ರಿಗಳಾದಂತಹ ವೀರೇಂದ್ರ ಸರ್ ದೇಸಾಯಿಯವರು ಈ ಸ್ಪರ್ಧೆಯಲ್ಲಿ ಗೆದ್ದಂತಹ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ಕೊಡ್ತಾರೆ. ಇವತ್ತು ಭಾಷಣ ಸ್ಪರ್ಧೆಗೆ ಆಯ್ಕೆ ಮಾಡಿಕೊಂಡಿರುವಂಥ ವಿಷಯನೂ ತುಂಬ ವಿಶೇಷವಾದದ್ದು. ನಾವು ತಾಯಿನ ಪೂಜಿಸ್ತೀವಿ, ಆರಾಧಿಸ್ತೀವಿ, ಆದರೆ ತಂದೆ ಪ್ರೀತಿ ಬಗ್ಗೆ ಮಾತಾಡೋದು ತುಂಬ ಕಡಿಮೆ. ಆದ್ದರಿಂದ ಇವತ್ತಿನ ಭಾಷಣದ ವಿಷಯ ತಂದೆ. ಮೊಟ್ಟ ಮೊದಲನೇದಾಗಿ ಈ ಸಬ್ಜೆಕ್ಟ್ ಬಗ್ಗೆ ಮಾತನಾಡೋದಕ್ಕೆ ಅವಿನಾಶ್ ಅವರು ಬರ್ತಾ ಇದ್ದಾರೆ. ತಂದೆ ಅಂದರೆ ನಮಗೆಲ್ಲ ಅಚ್ಚುಮೆಚ್ಚು. ತುತ್ತು ಕೊಡೋದು ತಾಯಿ ಆದರೆ ಹೆಗಲ ಮೇಲೆ ಹತ್ಕೊಂಡು ಓಡಾಡ್ಸೋದು ತಂದೆ. ಅದಕ್ಕೋಸ್ಕರ ನಾನು ಬೇಡ್ಕೊಳ್ಳೋದು ಇಷ್ಟೇ, ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ. ನನಗೆ ನನ್ನ ತಾಯಿಗಿಂತಲೂ ನನ್ನ ತಂದೆ ಅಂದರೆ ತುಂಬ ಪ್ರೀತಿ. ಅಮ್ಮ ಯಾವಾಗಲೂ ನನ್ನ ಮೇಲೆ ಕೋಪ ಮಾಡ್ಕೋತಾರೆ, ಆದರೆ ನನ್ನ ತಂದೆ ಇದುವರೆಗೂ ನನ್ನ ಮೇಲೆ ಕೋಪನೇ ಮಾಡ್ಕೊಂಡಿಲ್ಲ, ನನ್ನ ಆಸೆಗಳಿಗೆ ಇಲ್ಲ ಅಂದಿಲ್ಲ. ನಾನಂದರೆ ಕೇರ್ ಮಾಡ್ತಾರೆ. ಅಮ್ಮ ನೋಡಿದ್ರೆ ಯಾವಾಗಲೂ ಬೈತಾ ಇರ್ತಾರೆ. ಹಾಗಾಗಿ ನಂಗೆ ಅಪ್ಪ ಅಂದರೆ ತುಂಬ ಇಷ್ಟ. ಈಗಲೂ ಅಷ್ಟೇ, ಎಲ್ಲರೂ ಅಪ್ಪನ ಪ್ರೀತಿಸಿ. ವೆಲ್ಕಮ್ ಸರ್. ಥ್ಯಾಂಕ್ ಯು. ಸಾರಿ, ನಾನು ಬರೋದು ಸ್ವಲ್ಪ ತಡ ಆಯಿತು. ಪ್ರೋಗ್ರಾಮ್ ಶುರು ಮಾಡಿದ್ರೆ ತಾನೇ, ವಿದ್ಯಾರ್ಥಿಗಳು ನನಗೋಸ್ಕರ ಕಾಯೋದು ನನಗೆ ಇಷ್ಟ ಇಲ್ಲ. ಇಲ್ಲ ಸರ್, ಪ್ರೋಗ್ರಾಮ್ ಎಲ್ಲ ಶುರುವಾಗಿದೆ, ಹುಡುಗರೆಲ್ಲ ಮಾತಾಡ್ತಾ ಇದ್ದಾರೆ. ಒಳ್ಳೇದು, ಬನ್ನಿ ಸರ್. ಮುಂದಿನ ವಿದ್ಯಾರ್ಥಿನಿ ಶ್ವೇತಾ. ಎಲ್ರಿಗೂ ನಮಸ್ಕಾರ. ನನಗೆ ನನ್ನ ತಂದೆ ಅಂದರೆ ತುಂಬ ಇಷ್ಟ. ಯಾಕೆಂದರೆ ಅವರು ನಾವು ಇಲ್ಲಿ ಚೆನ್ನಾಗಿ ಓದ್ತಾ ಇದ್ದೀವಿ, ಚೆನ್ನಾಗಿದ್ದೀವಿ ಅಂದರೆ ಅದಕ್ಕೆ ನಮ್ಮ ತಂದೆನೇ ಕಾರಣ. ಎಲ್ರಿಗೂ ನಮಸ್ಕಾರ. ಏನು ಗೊತ್ತಾ, ನಮ್ಮಮ್ಮ ಯಾವಾಗ ನೋಡಿದ್ರು ಟ್ರೆಡಿಷ್ನಲ್ ಬಟ್ಟೆ ಹಾಕೋ ಅಂತಂದು ಹಿಂಸೆ ಇಡ್ತಿರ್ತಾರೆ. ಆದರೆ ನಮ್ಮಪ್ಪ ಆ ಥರ ಅಲ್ಲಪ್ಪ. ಮಗಳೇ, ನಿನಗೆ ಯಾವ ಥರ ಬಟ್ಟೆ ಇಷ್ಟನೋ ಅದೇ ಥರ ಬಟ್ಟೆ ಹಾಕೋ ಅಂತ ಹೇಳ್ತಾರೆ. ಎಲ್ಲ ಮಕ್ಕಳಿಗೂ ಅಪ್ಪನ್ನ ಇಷ್ಟಪಡೋದಕ್ಕೆ ಇದಕ್ಕಿಂತ ಕಾರಣ ಬೇಕಾ? ಮೇಡಮ್, ನೆಕ್ಸ್ಟ್ ನೀವೇ. ಸುಬ್ಬು, ನಾನು ಏನೂ ಪ್ರಿಪೇರ್ ಆಗಿಲ್ಲ ಸುಬ್ಬು. ಅಲ್ಲಿ ಹೋಗಿ ಏನು ಮಾತಾಡಲಿ? ಮೇಡಮ್, ಅಪ್ಪನ ಬಗ್ಗೆ ಮಾತಾಡೋದಕ್ಕೆ ಪ್ರಿಪೇರ್ ಆಗುವಂಥದ್ದು ಏನಿದೆ? ಅಪ್ಪ ಅಂದರೆ ಪುಸ್ತಕದಲ್ಲಿರೋ ವಿಷಯ ಅಲ್ಲ ಮೇಡಮ್, ಮನಸ್ಸಲ್ಲಿರೋ ಭಾವನೆ. ಈ ಆಡಿಟೋರಿಯಮಲ್ಲಿ ನೀವು ನಿಮ್ಮ ತಂದೆ ಇಬ್ಬರೇ ಇದ್ದೀರಾ ಅಂದ್ಕೊಳ್ಳಿ. ಯಜಮಾನ ನಿಮ್ಮ ಎದುರಿಗೆ ಬಂದು, ಮಗಳೇ ನನಗೇನಾದರೂ ಹೇಳಬೇಕಾ ಅಂತಂದರೆ ನೀವೇನು ಹೇಳ್ತೀರಾ? ಏನು ಮಾತಾಡ್ತೀರಾ? ಅಪ್ಪನ ಬಗ್ಗೆ ಮನಸ್ಸಲ್ಲಿ ಏನಿದೆ ಎಲ್ಲ ಹೇಳಿ ಮೇಡಮ್, ಎಲ್ಲ ಹೇಳಿ ಹೋಗಿ. ನಮ್ಮಪ್ಪ ಯಾವಾಗಲೂ ಸೂಪರ್ ಸ್ಟಾರ್. ಈಗ ಮುಂದಿನ ಸ್ಪರ್ಧಿ ಶ್ರಾವಣಿ. ಮೇಡಮ್ ಕರಿತಾ ಇದ್ದಾರೆ, ಹೋಗಿ ಮೇಡಮ್. ಶ್ರಾವಣಿ, ಬೇಗ ವೇದಿಕೆಗೆ ಬರಬೇಕು. ಹೋಗಿ ಮೇಡಮ್. ಈ ಆಡಿಟೋರಿಯಮಲ್ಲಿ ನೀವು ನಿಮ್ಮ ತಂದೆ ಇಬ್ಬರೇ ಇದ್ದೀರಾ ಅನ್ಕೊಳ್ಳಿ. ಅಪ್ಪ ಅನ್ನೋ ಪದ ಬಾಯಲ್ಲಿ ಬರ್ತಿದ್ದ ಹಾಗೆ ಮನಸ್ಸಲ್ಲಿ ತಂಗಾಳಿ ಬೀಸುತ್ತೆ. ಎದೆ ಬಡಿತ ನಿಧಾನ ಆಗುತ್ತೆ, ಮನಸ್ಸು ಹಗುರ ಆಗುತ್ತೆ, ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ. ಹೀಗೆಲ್ಲ ಅನ್ಸೋದು ಅಪ್ಪ ನನಗೆ ಜನ್ಮ ಕೊಟ್ಟಿದ್ದಾರೆ ಅಂದ ಮಾತ್ರಕ್ಕಲ್ಲ, ಅಪ್ಪ ನನ್ನ ಜೀವಕ್ಕೆ ಜೀವ ಆಗಿ ನನ್ನ ಒಳಗಿದ್ದಾರೆ ಅಂತ ಅಂದ್ಕೊಂಡಾಗ
ಹೀಗೆಲ್ಲ ಅನಿಸುತ್ತೆ. ದೇವರು ತಾನು ಭೂಮಿ ಮೇಲೆ ಯಾವಾಗಲೂ ಇರೋಕ್ಕಾಗಲ್ಲ ಅಂತ ತಾಯಿನ ಸೃಷ್ಟಿ ಮಾಡಿದಂತೆ. ತಾಯಿನೂ ಜೊತೆಯಲ್ಲಿಲ್ಲದೆ ಇದ್ದಾಗ ಅಪ್ಪ ದೇವ್ರ ಮಾತನ್ನ ಮೀರಾದರೂ ಸರಿ ಯಾವಾಗಲೂ ಜೊತೆ ಹಾಗೆ ಇರ್ತಾರೆ. ಅದರಲ್ಲೂ ಒಂದು ಹೆಣ್ಮಗಳಿಗೆ ತಂದೆ ಅಂದರೆ ರಕ್ಷಕವಚ ಇದ್ದ ಹಾಗೆ. ತಂದೆ ಅಂದರೆ ಮಕ್ಕಳನ್ನ ಹೃದಯದಲ್ಲಿ ಇಟ್ಕೊಂಡು ಕಾಪಾಡೋ ಸೈನಿಕ ಇದ್ದ ಹಾಗೆ. ವಾತ್ಸಲ್ಯ ತುಂಬಿರೋ ಅಕ್ಷಯ ಪಾತ್ರೆ ಇದ್ದ ಹಾಗೆ. ಅಪ್ಪನ ಕೋಪ ಬಂದಾಗ ಒಂದೆರಡು ಮಾತು ಬೈಬಹುದು, ಸಿಟ್ಟಲ್ಲಿ ಮಾತಾಡದೇ ಇರಬಹುದು. ಆದರೆ ಬರೀ ಮಮತೆನೆ ತುಂಬಿರೋ ಆ ಮನಸ್ಸಲ್ಲಿ ಯಾವಾಗಲೂ ಮಗಳ ಹೆಸರೇ ಕೇಳಿಸುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ಬದುಕಲ್ಲೇ ನನಗಿರೋ ದೊಡ್ಡ ಆಸೆ ಏನು ಅಂತ ನನಗೆ ಯಾರಾದರೂ ಕೇಳಿದ್ರೆ ನನ್ನ ಬಾಯಲ್ಲಿ ಬರೋದು ಒಂದೇ ಪದ, ಅಪ್ಪ. ದೇವರು ನನಗೆ ಕೊಟ್ಟಿರೋ ದೊಡ್ಡ ವರ ಏನು ಗೊತ್ತಾ? ಕನಸು. ಆ ಕನಸಲ್ಲಿ ನಮ್ಮಪ್ಪ ನನ್ನ ಹತ್ರ ತುಂಬ ಮಾತಾಡ್ತಾರೆ, ಅಳುವಾಗ ಸಮಾಧಾನ ಮಾಡ್ತಾರೆ, ಹಸುವಾದಾಗ ಊಟ ಮಾಡಿಸ್ತಾರೆ, ಭಯ ಆದಾಗ ಧೈರ್ಯ ತುಂಬ್ತಾರೆ, ಮಡಲಲ್ಲಿ ಮಲಗಿಸ್ಕೊಂಡು ಕಥೆ ಹೇಳ್ತಾರೆ, ನನ್ನ ಜೊತೆ ಆಡ್ತಾರೆ, ಹಾಡ್ತಾರೆ, ನಗ್ತಾರೆ, ಕುಣಿತಾರೆ. ನಾನು ಅವ್ರ ಜೊತೆ ಇದ್ದಾಗ ಒಂದು ಪುಟ್ಟ ಮಗು ಆಗ್ಬಿಡ್ತೀನಿ. ಇದೆಲ್ಲ ಆಗಿ ಕನಸು ಮುಗಿತಿದ್ದ ಹಾಗೆ, ಬೆಳಗಾಗ್ತಿದ್ದ ಹಾಗೆ ಅಪ್ಪ ನನಗೊಂದು ಮಾತು ಹೇಳಿ ಹೋಗ್ತಾರೆ, ಮಗಳೇ ನಾನು ನಿನ್ನ ಜೊತೆ ಇದ್ದೀನಿ ಅಂತ. ಅಪ್ಪ ಯಾವಾಗಲೂ ನನ್ನ ಜೊತೆನೇ ಇರ್ತಾರೆ, ನನ್ನ ಒಳಗೆ ಇರ್ತಾರೆ, ನನ್ನ ಒಳಗೆ ಇರ್ತಾರೆ. ತಂದೆ ಅಂದರೆ ನಮಗೋಸ್ಕರ ದುಡಿಯೋ ಜೀವ, ಕಣ್ಣಲ್ಲಿ ಕಣ್ಣಿಟ್ಟು ಕಾವಲಾಗಿರೋ ಜೀವ, ತಪ್ಪು ಮಾಡಿದಾಗ ಬೈದು ಬುದ್ಧಿ ಹೇಳೋ ಜೀವ. ಯಾರೋ ಹುಡುಗಿ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದಾಳೆ ಸರ್. ನಮ್ಮ ಕಾಲೇಜಲ್ಲಿ ಹುಡುಗಿರ್ತ ಮೇಲ್ಗೈ ಸರ್, ತುಂಬ ಜನ ಪ್ರತಿಭಾವಂತರಿದ್ದಾರೆ. ನಮ್ಮ ಕೈ ಬೆರಳು ಹಿಡಿದು ನಮ್ಮನ್ನ ಸರಿಯಾದ ದಾರಿಯಲ್ಲಿ ನಡೆಸೋ ಜೀವ, ನಮ್ಮ ಜನ್ಮಕ್ಕೆ ಕಾರಣ ಆಗಿರೋರು, ಪ್ರತಿ ಮಗುಗೂ ಕಣ್ಣಿಗೆ ಕಾಣೋ ದೇವರಾಗಿರೋರು. ನನ್ನ ಪಾಲಿಗೆ ನಮ್ಮಪ್ಪ ನನಗೆ ದೇವರಷ್ಟೇ ಅಲ್ಲ, ನನಗೆ ನಮ್ಮಪ್ಪ ನನ್ನ ಪ್ರಪಂಚ. ನನಗೆ ನಮ್ಮಪ್ಪ ನನ್ನ ಪ್ರಾಣ, ನನಗೆ ನನ್ನಪ್ಪ, ನನಗೆ ನಮ್ಮಪ್ಪ ನನ್ನ ಒಳಗಿರೋ ಆತ್ಮ. ನನಗಿಂತ ಜಾಸ್ತಿ ನನ್ನ ಒಳಗಿರೋದು ನಮ್ಮಪ್ಪ. ಅಪ್ಪ, ಐ ಲವ್ ಯು ಅಪ್ಪ.